ಸರ್ಕಾರಿ ಕಚೇರಿಗಳಲ್ಲಿ ಸೌಲಭ್ಯಗಳ ಕೊರತೆ, ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ವಿಫಲ. ಶಿರಾನಗರ ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಆದರೆ ಶಿರಾ ತಾಲೂಕಿನ ಜನರ ಶಕ್ತಿ ಕೇಂದ್ರಗಳಾದ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅಧಿಕಾರಿಗಳು ಒಲವು ತೋರ್ತಾ ಇಲ್ಲ ಎಂದು ಆರೋಪ ಮಾಡಲಾಗ್ತಾ ಇದೆ. ಶಿರಾದಲ್ಲಿ 5 ವರ್ಷದ ಹಿಂದೆ 57 ಕೊಠಡಿಗಳ ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ತಾಲೂಕು ಆಡಳಿತ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿ, ಚುನಾವಣಾ ಶಾಖೆ, ಖಜಾನಾಧಿಕಾರಿಗಳ ಕಚೇರಿ, ಆಹಾರ ಇಲಾಖೆ, ಕಂದಾಯ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳಿವೆ. ಆದರೆ ಇಲ್ಲಿ ಸರ್ಕಾರದ ಸವಲತ್ತಿಗೆ ನಿತ್ಯ ಸಾವಿರಾರು ಮಂದಿ ಬರ್ತಾರೆ. ಆದರೆ ಇಲ್ಲಿ ಜನರಿಗೆ ಸೌಕರ್ಯಗಳನ್ನ ಮಾತ್ರ ಕೊಡ್ತಾ ಇಲ್ಲ ಎಂಬ ದೂರು ಕೇಳಿ ಬಂದಿದೆ. ಮುಕುಂದಪ್ಪ ಅಂತ, ನಾನು ರೈತ ಸಂಘದ ತಾಲೂಕು ಖಜಾನ್ಸಿ. ಇಲ್ಲಿ ತಾಲೂಕು ಆಫೀಸ್ನಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ತಿರುಗಿ ಮತ್ತೆ ಹೇಳಬೇಕು ಅಂತಂದರೆ ಜನಗಳಿಗೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆನೂ ಸರಿ ಇಲ್ಲ ಇಲ್ಲಿ. ಆದರೆ ಈ ತಾಲೂಕು ಆಡಳಿತ ಅದು ಏನು ಮಾಡ್ತಾ ಇದೆಯೋ ಅದು ಅವ್ರಿಗೆ ಪ್ರೀತಿಯಾಗಿರೋಂಥ ವಿಚಾರ. ಸುಮಾರು ತಡ ನಾವು ಅವ್ರಿಗೆ ಹೇಳಿದ್ದೀವಿ, ಈ ಥರ ಮಾಡಿ ಸರ್ ಅಂತನ. ಬೈಕ್ ನಿಲ್ಸೋಕ್ಕೂ ಜಾಗಿಲ್ಲ, ಕಾರನ್ನು ಏನೊಂದು ಅಲ್ಲೇ ನಿಲ್ಲಿಸ್ತಾರೆ, ಒಬ್ರಿಗೊಬ್ರು ಪ್ರಾಬ್ಲಮ್ ಆಗ್ತೈತೆ. ತಿರ್ಗಿ ಆಮೇಲೆ ಅದನ್ನು ಇದು ಮೊದಲನೇದಾಗಿ ಹೇಳ್ಬೇಕಂದ್ರೆ ಶೌಚಾಲಯದ ಕೊರತೆ ಇಲ್ಲಿ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಯಾರಿಗೆ ಆಯ್ತು ಇಲ್ಲಿ ಯಾವುದೇ ಪ್ರಕಾರದ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ. ನೀರಿನ ವ್ಯವಸ್ಥೆನೂ ಭಾಳ ಪ್ರಾಬ್ಲಮ್ಮೇ ಆಗೈತಿ ಇಲ್ಲಿ. ಅದರಿಂದ ತಾಲೂಕು ಆಡಳಿತ ಆದಷ್ಟು ಬೇಗ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ತಾಲೂಕು ಆಡಳಿತ ಕಚೇರಿಯ ಮೊದಲ ಮಹಡಿಯಲ್ಲಿ ಅಬಕಾರಿ, ಉಪನೋಂದಣಾ ಇಲಾಖೆಯ ಕೊಠಡಿಗಳಿವೆ. 2ನೇ ಮಹಡಿಯಲ್ಲಿ ವಿಶಾಲವಾದ ಜಾಗ ಇದ್ದು ಗೋಡೌನ್ನಂತೆ ಬಳಸಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಸರಿಯಾಗಿ ಬಳಸಿಕೊಳ್ಳದಿರೋದ್ರಿಂದ ಧೂಳಿನಿಂದ ಸಿಗರೇಟ್ ಪ್ಯಾಕ್, ಗುಟುಕ ಚೀಟಿ, ಮದ್ಯ ಪ್ಯಾಕೆಟ್ ಸೇರಿದಂತೆ ಅನೇಕ ಕಸದಿಂದ ತುಂಬಿದೆ. ಇಷ್ಟು ದೊಡ್ಡ ಕಟ್ಟಡ ಇದ್ರೂ ಕೂಡ ಶೌಚಾಲಯದ ಕೊಠಡಿಗಳಿಲ್ಲದೆ ಸಾರ್ವಜನಿಕರು ಬಯಲಲ್ಲೇ ಶೌಚಾಲಯವೇ ಗತಿಯಾಗಿದೆ. ಮೊದಲ ಮಹಡಿಯಲ್ಲಿ ಪುಟ್ಟ ಶೌಚಾಲಯವಿದ್ದು ಅದನ್ನ ಸಿಬ್ಬಂದಿಗಳ ಉಪಯೋಗಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಇದಿಷ್ಟಲ್ಲದೆ ಸಾರ್ವಜನಿಕರ ವಾಹನ ನಿಲುಗಡೆ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. ಈ ಶಿರಾ ಹೊಸ ತಹಸೀಲ್ದಾರ್ ಆಫೀಸು ಉದ್ಘಾಟನೆ ಆಗಿ ಸರಿಸುಮಾರು 4 ವರ್ಷ ಆಗಿದೆ. 4 ವರ್ಷದಿಂದ ಇಲ್ಲಿ ಸುಮಾರು ಒಂದು ದಿವಸಕ್ಕೆ 1,500ದಿಂದ 2,000 ಜನ ಬರ್ತಾರೆ. ಸರಿಸುಮಾರು 1,500ದಿಂದ 2,000 ಜನ ಬರ್ತಾರೆ. ಎಲ್ಲ ಇಲ್ಲೇನಿದೆ ಅಂದರೆ ತಾಲೂಕು ಆಫೀಸ್ ಇಲ್ಲೇ ಇದೆ, ಸಬ್ ರಿಜಿಸ್ಟರ್ ಆಫೀಸ್ ಇಲ್ಲೇ ಇದೆ, ತಿರ್ಗಾ ರೆವಿನ್ಯೂ ಸಂಬಂಧಪಟ್ಟ ಆಫೀಸ್ ಎಲ್ಲ ಇದ್ದಾವೆ, ರೆಕಾರ್ಡ್ ರೂಮ್ ಎಲ್ಲ ಇದೆ. ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಸುಮಾರು 1,500-2,000 ಜನರಲ್ಲಿ ಸುಮಾರು 60% 70% ಹೆಣ್ಮಕ್ಳು ಬರ್ತಾರೆ. ಹೆಣ್ಮಕ್ಳು ಬಂದರೆ ಈ ಗಂಡು ಮಕ್ಳಿಗೆ ಶೌಚಾಲಯ ಏನು ಬೇಕಾಗಿಲ್ಲ, ಹೊರಗಡೆ ಹೋಗಿ ಏನೋ ಇದು ಮಾಡ್ಕೊಂಡು ಬರ್ತಾರೆ. ಹೆಣ್ಮಕ್ಳಿಗೆ ಇಲ್ಲಿ ಏನಾಗಿದೆ ಅಂದರೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತಂದರೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಈಗ ತಾಲೂಕು ದಂಡಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಶೌಚಾಲಯ ವ್ಯವಸ್ಥೆ ಮಾಡಬೇಕು. ಇನ್ನೊಂದೇನು ಅಂತ ಅಂದರೆ ಮುಖ್ಯವಾಗಿ ಸಬ್ ರಿಜಿಸ್ಟರ್ ಆಫೀಸು ಉದಾಹರಣೆಗೆ ಇವರೊಬ್ಬರು ಹಾರ್ಟ್ ಪೇಷಂಟು, ಇವತ್ತು ಇವ್ರದ್ದು ರಿಜಿಸ್ಟ್ರೇಷನ್ ಇದೆ. ಮೇಲೆ ಕತ್ತೋಗ್ಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಅದಕ್ಕೆ ತಾಲೂಕು ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾ ಇದ್ದಾರೆ? ದಯಮಾಡಿ ಇದನ್ನು ತಾಲೂಕು ಶಾಸಕರು ಗಮನಕ್ಕೆ ತಗೊಂಡು ಇಲ್ಲಿ ಒಂದು ರೋಪ್ ಟೈಪ್ ವ್ಯವಸ್ಥೆ ಮಾಡಬೇಕು. ಹಾಗೂ ಇಲ್ಲಿ ಬರೋರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಸರಿಯಾದ ವ್ಯವಸ್ಥೆನೇ ಇಲ್ಲ. ಹಂಗಾಗಿ ದಯಮಾಡಿ ಅತಿ ಶೀಘ್ರವಾಗಿ ಶೌಚಾಲಯ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ತಹಶೀಲ್ದಾರಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೂ ಶಿರಾ ಶಾಸಕರು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಾಲೂಕು ಅಧಿಕಾರಿಗಳು ಜನರಿಗೆ ಬೇಕಾದ ಸೌಕರ್ಯಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.